ನೆಹರು ಅವ್ರು ಏನ್ ಹೇಳಿದ್ರು, ವಿಜಯೇಶ್ವರ ಅವ್ರಿಗೆ ನಮ್ಮ ಶಾಸಕರು ಅದೇ ಹೇಳೋದು, ಅವ್ರಿಗೆ ಯಾವಾಗ್ಲೂ ಲೌಕಿಕ ಯಾಕಿರ್ತಾರೆ ಅಂದ್ರೆ ಅವ್ರು ಮಾಡೋ ಅಂತ ಕೆಲಸ ಪ್ರೀತಿ ಮಾಡ್ತಾರೆ, ಅವ್ರು ಮಾಡೋ ಅಂತ ಕೆಲಸ ಶ್ರದ್ಧೆಯಿಂದ ಮಾಡ್ತಾರೆ. ಅದಕ್ಕೆ ಅವ್ರು ಅಷ್ಟು ದಪ್ಪ ಇದ್ರು ಅದು ಚೆನ್ನಾಗಿ ಅಷ್ಟು ಖುಷಿಯಾಗಿ ಓಡಾಡ್ತಾರೆ ಅಂದ್ರೆ ಅದ್ರ ಗುಟ್ಟು ಅವ್ರ ಪ್ರೀತಿಯಿಂದ ಮಾಡೋ ಅಂತ ಕೆಲಸ. ಅದಕ್ಕೆ ಇವತ್ತು ಲವಲವಿಕೆಯಿಂದ ಓಡಾಡ್ಕೊಂಡು ನಮ್ಮ ಏನು ನಮ್ಮ ಇದಿದೆ, ನಮ್ಮ ಅಸೆಂಬ್ಲಿ ಇದೆ, ನಮ್ಮ ಕ್ಷೇತ್ರ ಇಡೀ ಬೆಂಗಳೂರಲ್ಲಿ ಮಾದರಿ ಕ್ಷೇತ್ರ ಆಗಬೇಕು ಅಂತ ಮಾಡಿರೋಂಥ ನಮ್ಮ ಶಾಸಕರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 12 ವರ್ಷದಿಂದ ನಾವು ಸತತವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ಮಾನ್ಯ ಶಾಸಕರೇ ಹಾಗೂ ಅದರಲ್ಲಿ ಭಾಗಿಯಾಗಿರ್ತಂಥ ನಿಮ್ಮೆಲ್ಲರ ನೆಚ್ಚಿನ ಉಪ ಮಹಾಪೌರರಾಗಿದ್ದಂಥ ಹರೀಶ್ ಅವರೇ ಹಾಗೂ ನನ್ನ ಎಲ್ಲ ಇಂಜಿನಿಯರ್ ಬಾಂಧವರುಗಳೇ ಹಾಗೂ ಸ್ನೇಹಿತರೆ, ಈ ದಿನ ನಾವು ಸರ್ ಎಂ ವಿಶ್ವೇಶ್ವರಯ್ಯರವರ ಒಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಮೇನ್ ಸ್ಲೋಗನ್ ಇಂಡಸ್ಟ್ರಿಯಲಿಸ್ಟ್ ಆರ್ ಪೆರಿಶ್ ಅನ್ನೋದನ್ನು, ಅದನ್ನು ನಾವು ಸ್ವಲ್ಪ ಪಾಲಿಸ್ಬಿಟ್ರೆ ನಾವು ಬಹಳಷ್ಟು ನಮ್ಮ ರಾಷ್ಟ್ರವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಬಡವಣವನ್ನು ಮುಂದೆ ತರಬಹುದು. ಮತ್ತೆ ನಮ್ಮ ಇಂಜಿನಿಯರ್ಗಳು, ಈಗ ಒಂದು ಇಂಜಿನಿಯರ್ಗಳು ಫೆಟರ್ನಿಟಿ ಇದೀವಲ್ಲ, ಅವರು ಸರ್ ಎಂ ವಿಶ್ವೇಶ್ವರಯ್ಯರವರ ಒಂದು 5% ಶ್ರದ್ಧೆಯಿಂದ ನಾವು ಮಾಡಿಬಿಟ್ರೆ ನಾವು ಎಷ್ಟೋ ಮುಂದುವರಿಬೋದು. ನಮ್ಮ ಒಂದು ಕೆಲಸ ಕಾರ್ಯ ಬಹಳಷ್ಟು ಒಂದು ನೆಚ್ಚತಕ್ಕಂಥ ಒಂದು ಕೆಲಸ ಕಾರ್ಯಗಳಾಗುತ್ತೆ. ದಯವಿಟ್ಟು ನಮ್ಮ ಇಂಜಿನಿಯರ್ ಬಾಂಧವರಲ್ಲಿ ಮನವಿ, ನಾವೆಲ್ಲ ಅವರ ಒಂದು ಏನು ಫುಡ್ ಸ್ಟೆಪ್ಸ್ ಅಂತ ಒಂದು ಮಾಡಿದ್ದಾರೆ ಅದನ್ನು ಪಾಲಿಸಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಮ್ಮ ಒಂದಲ್ಲ, ಇಡೀ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಅವರ ವೃತ್ತಿನಲ್ಲಿ ಹೆಸರನ್ನ ತಂದುಕೊಟ್ಟಕ್ಕಂಥ ಕೀರ್ತಿ ಯಾರಾದರೂ ಇಂಜಿನಿಯರ್ಗಳಿದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಸಲ್ಲುತ್ತೆ. ಅವರನ್ನ ಮೀರಿಸ್ತಕ್ಕಂಥವ್ರು ಇನ್ಯಾರು ಹುಟ್ಟಿಲ್ಲ. ಇವತ್ತು ಹೈದರಾಬಾದ್ನ ಚೀಫ್ ಇಂಜಿನಿಯರ್ ಆಯ್ತಾರೆ, ಪೂನಾದಲ್ಲಿ ಮೊದಲನೇ ಒಂದು ಅಣೆಕಟ್ಟಿಗೆ ಇದು ಮಾಡ್ತಾರೆ, ನಂತರ ಹೈದರಾಬಾದ್ನಲ್ಲಿ ಇದು ಮಾಡ್ತಾರೆ, ಮೈಸೂರಿನ ಸಂಸ್ಥಾನದ ಚೀಫ್ ಇಂಜಿನಿಯರ್ ಕೆಲಸ ಮಾಡ್ತಾರೆ, ಮೈಸೂರಿನ ಸಂಸ್ಥಾನದ ದಿವಾಂದ್ರ ಕೆಲಸ ಮಾಡ್ತಾರೆ. 1911ರಿಂದ 32ವರೆಗೂ ಇವತ್ತೇನು ನಾವು ಬೆಂಗಳೂರಿನ ಜನ ಕುಡಿತಾ ಇದ್ದೀವಿ ನೀರನ್ನ, ಅಣೆಕಟ್ಟೆ ಕಟ್ಟೋದಕ್ಕೆ ಸಂಪೂರ್ಣವಾಗಿ ಕಾರಣಕರ್ತ ಇರ್ತಾರೆ ಮೈಸೂರು ಮಹಾರಾಜರು, ಅವರು ಸೇರಿ ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ SAP ಪಾಲಿಟೆಕ್ನಿಕ್ ಇರ್ಬೋದು, ಭದ್ರಾವತಿ ಕಾರ್ಖಾನೆ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂಥ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ನಾವ್ಯಾರು ಭಾಗಶಃ ಹುಟ್ಟಿರಲಿಲ್ಲ, ಅದಕ್ಕಿಂತ ಮುಂಚೆ ಅದು ಕಟ್ಟಿದ್ದು 100 ವರ್ಷ ಪೂರೈಸಿದೆ. ಸುಮಾರು 1600 ಕೋಟಿ ಲಾಭದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಕಂಪನಿ ಅವರ ಕಾಲದಲ್ಲಿ ಆಗೈತೆ ಅಂತಂದ್ರೆ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಆಗಬೇಕು ಅಂತಕ್ಕಂಥದ್ದು ಇದು ಮಾಡಿ ಆ ಜಾಗವನ್ನ ಸೋಪ್ ಫ್ಯಾಕ್ಟ್ರಿಗೆ ಅಂತ ಇದು ಮಾಡಿ ಅಲ್ಲಿ 8-9 ವರ್ಷದ ಹಿಂದೆ 100 ವರ್ಷ ಪೂರೈಸಿರ್ತಕ್ಕಂಥದ್ದು ಸೋಪ್ ಫ್ಯಾಕ್ಟ್ರಿ. 2008ಕ್ಕಿಂತ ಮುಂಚೆ ಇದನ್ನ ಮುಚ್ಚಬೇಕು ಅಂತಕ್ಕಂಥ ಪ್ರಸ್ತಾಪ ಇತ್ತು, ಅವತ್ತು ಲಾಭದಲ್ಲಿ ಇರಲಿಲ್ಲ. ಇವತ್ತು 1,500,000 ಕೋಟಿಗಿಂತ ಹೆಚ್ಚು ಲಾಭ ಗಳಿಸಿರ್ತಕ್ಕಂಥದ್ದು ನಾವು ಪ್ರತಿನಿತ್ಯ ನಾವು ಗಮನಿಸ್ತಕ್ಕಂಥದ್ದು, ನಾವು ಪೂಜೆ ಮಾಡಬೇಕಾದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ. ನಮ್ಮೆಲ್ರಿಗೂ ಇವತ್ತು ಬೆಂಗಳೂರಂತ ಒಂದು ದೊಡ್ಡ ನಗರಕ್ಕೆ ನೀರನ್ನ ಕೊಡ್ತಾ ಇರ್ತಕ್ಕಂಥದ್ದು ಅದು ಒಂದೇ, KRS ಇಂದ ನೀರನ್ನ ತರ್ತಾ ಇರ್ತಕ್ಕಂಥದ್ದು. ಈ 3 ದಿನ ನೀರಿಲ್ಲ, ಬಹುಶಃ ನಮ್ಗೆ ಎಲ್ಲರೂ ಸಂಕಟ. 3 ದಿನ ನೀರಿಲ್ದಿದ್ದ ದಿನ ನಾವು ನೋಡೇ ಇರಲಿಲ್ಲ. ಯಾವತ್ತೂ 1 ದಿನ ಆಗೋದು, 2 ದಿನ ಆಗೋದು, ಈಗ 3 ಇಲ್ಲ. ಬಹಳ ಸಂಕಟ. 3 ದಿನ ನೀರಿಲ್ಲ ಅಂತಂದ್ರೆ ಬೆಂಗಳೂರು ಜನ ಬದುಕೋಕೆ ಕಷ್ಟ, 1 ವಾರ ನೀರಿಲ್ಲ ಅಂತಂದ್ರೆ ಬಹಳಷ್ಟು ಸಂಕಷ್ಟಕ್ಕೆ ಸಿಗಾಕೊಂತೀವಿ. ರೆವಿನ್ಯೂ ಪಾಕೆಟ್ ಅಲ್ಲಿ ಹಂಗೇನು ಬೋರ್ವೆಲ್ಗಳಿವೆ, ನಮ್ಮ ಇಲ್ಲಿ ವಿದ್ಯಾವಂತ ಇರ್ತಕ್ಕಂಥ ಇಂಥ ಬಡಾವಣೆಯಲ್ಲಿ ಬೋರ್ವೆಲ್ಗಳು ಕಡಿಮೆ ಇದೆ. ಅದು 3 ದಿನ ನಾವು ಸವಾಲಾಗೆ ತಗೋಬೇಕು ಅಂತಕ್ಕಂಥದ್ದನ್ನ ಹೇಳಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಭಾರತ ರತ್ನವನ್ನ ಪಡಿತಕ್ಕಂಥದ್ದು ಒಂದು ಸಾಮಾನ್ಯ ವಿಷಯ ಅಲ್ಲ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ನಾವು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ.
ಇವತ್ತು ನಮ್ಮಲ್ಲಿ ಅಧಿಕಾರಿಗಳಿದ್ದಾರೆ, ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ, ನಿವೃತ್ತರಾಗಿದ್ದೀರಾ, ತಾವೆಲ್ಲ ಒಂದೊಂದು ಇಲಾಖೆಯಲ್ಲಿ ಕೆಲಸ ಮಾಡಿ ಅನೇಕ ಜನ ನಿವೃತ್ತರಾಗಿದ್ದೀರಾ. ನಾವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಇಲ್ಲಿ ಮಾಡಬೇಕಾದ್ರೂ ನಿಮ್ಮ ಸಲಹೆಗಳನ್ನು ತಾಳ್ತೀವಿ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥ ನಿಮ್ಮ ನುರಿತ ನಿಮ್ಮ ಅನುಭವದ ಒಂದು ಇದನ್ನ ನಾನು ಸಹ ಅವ್ರ ಮನೆಗೆ ಹೋಗಿ ಅದರಲ್ಲಿ ಈಗ ಕೆಲಸ ಪ್ರಾರಂಭ ಆಗಿದೆ. ಇಲ್ಲಿ ಬೆಂಗಲ್ ಕಾಲೋನಿ ರಿಂಗ್ ರೋಡ್ ಇಂದ ಅಪ್ ಟು ಕಾಡ್ ರೋಡ್ ವರ್ಗು ಒಂದು ಫ್ಲೈಓವರ್ ಬರ್ತಕ್ಕಂಥದ್ದಾಗಿದೆ. ಈಗ ಕೆಲಸ ಈಗಾಗಲೇ ಪೈಪ್ನ ಶಿಫ್ಟ್ ಮಾಡಿ ಕಳೆದ 15 ದಿನದಿಂದ ಕೆಲಸ ಪ್ರಾರಂಭ ಆಗಿದೆ. ಆ ಶಿವನ ದೇವಸ್ಥಾನದ ಹತ್ರ ಲ್ಯಾಂಡ್ ಆಗುತ್ತೆ. ಅಲ್ಲೊಂದು ಸರ್ಕಲ್ ಬಂದೆ ತಿರ್ಗಾ ಅಲ್ಲಿಂದ ತಿರ್ಗಾ ಮತ್ತೆ ಕಾಡ್ ರೋಡ್ಗೂ ಫ್ಲೈಓವರ್ ಬಂದು ಇಲ್ಲೊಂದು ಸರ್ಕಲ್ ಇದು ಮಾಡಿ ಇಲ್ಲಿಂದ ಡಿವೈಡ್ ಆಗಿ ಹೋಗ್ತಕ್ಕಂಥದ್ದಕ್ಕೆ ಸುಮಾರು ಒಂದು 200 ಕೋಟಿ ರೂಪಾಯಿ ಬೇಕಾಗುತ್ತೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಅದು ಸ್ಯಾಂಕ್ಷನ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಇವೆಲ್ಲ ಬಹಳ ಹಿಂದೆನೆ ಆಗ್ಬೇಕಾಯ್ತು, ಬಹಳ ಹಿಂದೆನೆ ಇವೆಲ್ಲ 20-25 ವರ್ಷದಿಂದ ಇವತ್ತು ಫ್ಲೈಓವರ್ಸ್ ಮತ್ತೊಂದು ಏನಿದೆ ಇವೇ ಆಗ್ಬೇಕಾಯ್ತು. ನಮ್ಮಲ್ಲಿ ಅಭಿವೃದ್ಧಿ ಅಂತ ಕಂಡಿರ್ತಕ್ಕಂಥದ್ದು 83 ಮೇಲೆ 83, 85, 96 ಮೇಲೆ ಬಹುಶಃ ಅಲ್ಲಿವರೆಗೂ ಯಾವುದೂ ಫ್ಲೈಓವರ್ ಇರಲಿಲ್ಲ. ಅಲ್ಲಿಂದ ಆಚೆಗೆ ಇದಾಗಿರ್ತಕ್ಕಂಥದ್ದು. ಇವತ್ತು ಮೆಟ್ರೋ ಅದು ಕನೆಕ್ಟಿವಿಟಿ ಬಹುಶಃ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ತಂದಿದ್ದೇವೆ. ಏನು ನಾಗವಾರ ಜಂಕ್ಷನ್ ಇಡೀ ಬೆಂಗಳೂರಿಗೆ ಒಂದು ಸರ್ಕಲ್ ಆಗಬೇಕು, ಏರ್ಪೋರ್ಟ್ ಹೋಗ್ತಕ್ಕಂಥ ದಾರಿ. ಆ ದಾರಿ ಯಾರಿಗೂ ಪರಬಾರೆ ಆಗ್ಬಾರ್ದು, ಆ ಮೆಟ್ರೋಗೆ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಅಲ್ಲಿ ಮೆಟ್ರೋ ಉಳಿದ್ರೆ ಮಾತ್ರ ನಮ್ಮ ಲಗೇಜ್ ಇರ್ಬೋದು, ಹೋಗ್ತಕ್ಕಂಥದ್ದು ಕ್ಯಾಪುರಮಿಂದ ಅಲ್ಲಿ ನಮಗಿಂತ ಜಾಸ್ತಿ ದಟ್ಟ ಜನಸಂಖ್ಯೆ ಇರ್ತಕ್ಕಂಥದ್ದು ಆ ಭಾಗದಲ್ಲಿ. ಆ ಬರ್ತಕ್ಕಂಥ ಅಲ್ಲಿ ಅದು ಉಳಿದ್ರೆ ಮಾತ್ರ ಬೆಂಗಳೂರಿಗೆ ಒಂದು ದೊಡ್ಡ ಸಹಾಯ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವು ಭಾರತೀಯ ಜನತಾ ಪಕ್ಷದಿಂದ ಹೋರಾಟವನ್ನು ಮಾಡ್ತಾ ಇದೀವಿ. ಆ ಜಾಗ ಉಳಿಸ್ಬೇಕು ಅಂತಕ್ಕಂಥದ್ದನ್ನ. ಅಂತ ಪುಣ್ಯಾತ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಪಡೆದಿರ್ತಕ್ಕಂಥ 164ನೇ ಜನ್ಮ ದಿನಾಚರಣೆಯನ್ನ ಈ ಪ್ರತಿ ವರ್ಷ ಮಾಡುವಂತೆ ತಮ್ಮನ್ನೆಲ್ಲ ಕರೆದು 1 ಗಂಟೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಮಾಡ್ತಾ ಇದ್ದೇವೆ. ಈ ನಮ್ಮ ಕ್ಷೇತ್ರದ ಬಗ್ಗೆನೂ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಯಾವ ಬಡಾವಣೆಯಲ್ಲಿ ಏನೇನು ಸಮಸ್ಯೆ ಇದೆ ಅಂತಕ್ಕಂಥದ್ದು ಅರ್ಥದ್ದೇನೆ ಸಾಕಷ್ಟು ಕೆಲಸ ಕಾರ್ಯಗಳಾಗಿವೆ. ಇವತ್ತಾಗಿರ್ತಕ್ಕಂಥ 4 ಶಾಲೆ ಇಡೀ ದೇಶದ ಗಮನ ಹೋಗ್ತಕ್ಕಂಥ ಶಾಲೆ ಕರ್ನಾಟಕ